ನಮಸ್ತೆ ಎಲ್ಲರಿಗೂ, ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಿಂಪಲಾಗಿ ಮಾಡುವಂತಹ ಚಾಕ್ಲೇಟ್ ಲಾವಾ ಕೇಕ್. ಇದನ್ನು ತುಂಬಾ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಈಗ ನಾನಿಲ್ಲಿ ಮೊದಲು ಒಂದು ಡೈರಿ ಮಿಲ್ಕನ್ನು ತೊಗೊಂಡಿದ್ದೇನೆ. ನೀವು ಯಾವುದೇ ಕಂಪ್ನಿ ಚಾಕ್ಲೇಟನ್ನು ತೊಗೊಳ್ಬೋದು. ಇದನ್ನು ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಇವಾಗ ಮೆಲ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನೊಂದು ಬೌಲನ್ನು ತಗೊಂಡಿದ್ದೇನೆ. ಇದಕ್ಕೆ ಡಬಲ್ ಬಾಯ್ಲರ್ ಪಾತ್ರೆ ಎಲ್ಲ ಇಟ್ಟು ಇದನ್ನು ನಾವು ಮೆಲ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಪ್ಯಾನಲ್ಲಿ ನೀರನ್ನು ಬಿಸಿಗಿಟ್ಟು ಅದ್ರ ಮೇಲೆ ಇವಾಗ ಈ ಬೌಲನ್ನು ಇಟ್ಟು ಮೆಲ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ನಾನು 1 ಸ್ಪೂನ್ ಬೆಣ್ಣೆ ಜೊತೆಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೇನೆ. ಈಗ ಹಾಕ್ಕೊಳ್ಳೋದ್ರಿಂದ ಇದು ತುಂಬ ಹೊತ್ತಿನ ತನಕ ಮೆಲ್ಟ್ ಆಗೇ ಇರುತ್ತೆ. ಇವಾಗ ಒಂದು ಬೌಲನ್ನು ತಗೊಂಡು ಇದರಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಜೊತೆಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಳಿ. ಜೊತೆಗೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕೋಕೋ ಪೌಡರು, ಇದ್ರ ಜೊತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಗಾಳಿಸ್ಕೊಳ್ಬೇಕು. ನಾವು ಯಾವಾಗಲೂ ಕೇಕ್ ಮಾಡುವಾಗ ಈ ರೀತಿ ಗಾಳಿಸ್ಕೊಂಡೇ ಮಾಡಬೇಕು. ಆವಾಗಲೇ ನಮ್ಮ ಕೇಕು ತುಂಬ ಫ್ಲಫಿಯಾಗಿ ಬರುತ್ತೆ. ಇದನ್ನು ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಇದರಲ್ಲಿ ಇವಾಗ ನಾನು 1/4 ಕಪ್ ಆಗುವಷ್ಟು ಮೆಲ್ಟೆಡ್ ಬಟರನ್ನು ಹಾಕ್ಕೊಂಡಿದ್ದೇನೆ. ಇದ್ರ ಜೊತೆ ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಾಲನ್ನು ಒಟ್ಟಿಗೆ ಹಾಕ್ಕೊಳ್ಬಾರ್ದು, ಈ ರೀತಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ರ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೂ ಇರಬಾರ್ದು ಹಾಗೂ ತುಂಬ ದಪ್ಪಗೂ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇದನ್ನು ನಾವು ಒಂದೇ ಡೈರೆಕ್ಷನಲ್ಲೇ ಈ ರೀತಿ ತಿರ್ಸ್ಕೊಳ್ಬೇಕು. ಇವಾಗ ನಾನು ಇದರಲ್ಲಿ ಸ್ವಲ್ಪ ವೆನಿಲಾ ಎಸೆನ್ಸನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈಗ ಗ್ಯಾಸನ್ನು ಹಚ್ಚಿ ಅದ್ರ ಮೇಲೆ ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೇನೆ. ಅದರ ಒಳಗಡೆ ಒಂದು ಪ್ಲೇಟನ್ನು ಹಾಕಿ ಇವಾಗ ಇದನ್ನು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈ ರೀತಿ ಕಪ್ಸನ್ನು ತೊಗೊಂಡಿದ್ದೇನೆ. ಈ ಕಪ್ ಇಲ್ಲ ಅಂದವರು ಸ್ಟೀಲ್ ಬೌಲಲ್ಲೂ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಇವಾಗ ಅರ್ಧ ಸೌಟ್ ಆಗುವಷ್ಟು ನಾವು ಮಾಡಿಟ್ಟಂತಹ ಈ ಕೇಕ್ ಬ್ಯಾಟರ್ನ ಹಾಕ್ಕೊಳ್ಬೇಕು. ಇದ್ರ ಮೇಲೆ ನಾವು ಮೊದಲೇ ಮೆಲ್ಟ್ ಮಾಡಿಟ್ಟಂತಹ ಈ ಚಾಕ್ಲೇಟ್ ಸಿರಪನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೇನೆ. ಈ ರೀತಿ ಹಾಕ್ಕೊಂಡ ನಂತರ ಇದ್ರ ಮೇಲೆ ನಾವು ಒಂದು ಲೇಯರ್ನ ಮತ್ತೆ ಈ ರೀತಿ ಬ್ಯಾಟರ್ನ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ತುಂಬ ದಪ್ಪಗೆ ಹಾಕ್ಕೊಳ್ಬಾರ್ದು, ಸ್ವಲ್ಪನೇ ಹಾಕ್ಕೊಳ್ಬೇಕು ಮೇಲೆ. ಆವಾಗ ನಮ್ಮದು ಕೇಕ್ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನಾನು ಇದ್ರ ಮೇಲೆ ಸ್ವಲ್ಪ ಅಟ್ರ್ಯಾಕ್ಟ್ ಆಗಿ ಕಾಣಿಸ್ಲಿ ಅಂತ ಈ ಚೋಕೋ ಚಿಪ್ಸನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಹಾಕ್ಕೊಂಡಿದ್ದೇನೆ. ನೋಡಿ, ನಮ್ಮದು ಇವಾಗ ಪ್ಯಾನ್ ಕೂಡ ಪ್ರೀ ಹೀಟ್ ಆಗಿದೆ. ಇವಾಗ ನಾನು ಇದ್ರ ಮೇಲೆ ಒಂದೊಂದಾಗಿ ಇಟ್ಕೊಳ್ತಾ ಇದ್ದೇನೆ. ಈ ರೀತಿ ಇಟ್ಟು ಇದನ್ನು ಒಂದು 12 ನಿಮಿಷ ಬೇಕ್ ಮಾಡ್ಕೊಳ್ಬೇಕು. ಆವಾಗ ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ನಮ್ಮದು ಚಾಕ್ಲೇಟ್ ಲಾವಾ ಕೇಕ್ ಕೂಡ ಈ ರೀತಿ ಚೆನ್ನಾಗಿ ರೆಡಿಯಾಗಿದೆ. ಇದು ತುಂಬ ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು, ಸ್ವಲ್ಪ ಬಿಸಿ ಇದ್ದಾಗಲೇ ಸರ್ವ್ ಮಾಡಬೇಕು. ಆವಾಗಲೇ ನಮ್ಮದು ಚಾಕ್ಲೇಟ್ ಕೂಡ ತುಂಬಾ ಚೆನ್ನಾಗಿ ಮೆಲ್ಟಾಗಿ ಇರುತ್ತೆ. ಹಾಗಾಗಿ ನಾನು ಇದನ್ನು ನಿಮಗೆ ಬಿಸಿ ಇದ್ದಾಗಲೇ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಇವಾಗ ಇದರೊಳಗಿರೋ ಚಾಕ್ಲೇಟು ಕೂಡ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಇದು ಈ ರೀತಿ ಲಾವದ ಥರನೇ ಹೊರಗೆ ಬರಬೇಕು, ಆವಾಗಲೇ ಲಾವಾ ಕೇಕ್ ಅನಿಸೋದು. ಇದು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಮಿಸ್ ಮಾಡದೆ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ. ಏನಾದರೂ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.